ಈಗ ಜಾತಿ ಗಣತಿ ವರದಿ ಈಗ ಕೆಲವು ಸಮುದಾಯದವರು ಅದನ್ನು ಬಿಡುಗಡೆ ಮಾಡಬಾರ್ದು, ಜಾರಿಗೆ ತರಬಾರ್ದು ಅನ್ನೋದು ಒತ್ತಡ ಇದೆ. ನಿಮ್ಮ ಮೇಲೂ ಇತ್ತು, ಲಿಂಗಾಯತರ ಇದ್ರ ಮೇಲೂ ಇತ್ತು. ಆದರೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರು. ಅದರ ಒಂದು ಸಾರಾಂಶ ಏನಂತ ಹೇಳಿದ್ರೆ, ಇದನ್ನ ಬೇಗ ಜಾರಿಗೆ ತನ್ನಿ, ದಿಸ್ ಇಸ್ ಅ ಟೈಮ್ ಅಂತ ಹೇಳಿದ್ದಾರೆ ಆ ಲೆಟರಲ್ಲಿ. ನಾನಿನ್ನ ಲೆಟರ್ ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ತೆಗೆದುಕೊಂಡು ಹೋಗ್ಬೇಕಾದಂತ ಒಂದು ಮೂಲ ಧರ್ಮ ಇದೆ, ಸಿದ್ಧಾಂತ ಇದೆ, ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದಿದೆ. ರಾಹುಲ್ ಗಾಂಧಿ ಅವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲೂ ಹೇಳಿಲ್ಲ. ತುಳಿತಕ್ಕೆ ಒಳಗಾದಂತ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದಿದೆ. ಯಾವುದೇ ತುಳಿತಕ್ಕೆ ಒಳಗಾದಂತ ಸಮಾಜಗಳಿರಲಿ, ಯಾವುದೇ ಈಗ ಜೈನರಲ್ಲಿ ಬಡವರಿಲ್ವಾ, ಬ್ರಾಹ್ಮಣರಲ್ಲಿ ಬಡವರಿಲ್ವಾ, ಲಿಂಗಾಯತರಲ್ಲಿ ಬಡವರಿಲ್ವಾ, ಎಲ್ಲ ಜನರಲ್ಲೂ ಕೂಡ ಬಡವರಿದ್ದಾರೆ, ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಬಡವರಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ಬೇಕು. ಆದ್ರೆ ಈ ವರದಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಸರಿಯಾಗಿ ಮಾಡಿಲ್ಲ ಅನ್ನೋದು. ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವಕಾಶ ಮಾಡ್ಕೊಳ್ತಾ ಇದೀವಿ. ಕೆಲವರು ಮನೆಗಳಲ್ಲಿ ಇರ್ಲಿಲ್ಲ, ಕೆಲವರು 90% ಈಗ ನಮ್ಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ. ಇನ್ನು 10% ಇಲ್ಲ. ಕೆಲವು ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ, ಇನ್ನ ಬೇಕಾದಷ್ಟು ಟೈಮ್ ಇದೆ. ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಇದಕ್ಕೆಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ. ನಾವು ಇನ್ನ 2 ದಿನ 3 ದಿನ ಅಧ್ಯಯನ ಮಾಡಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನ ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ, ಆತರದ ತೀರ್ಮಾನ ಯಾರು ತೆಗೆದುಕೊಳ್ಳುವುದಿಲ್ಲ. ಈಗ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಹೋರಾಟ ನಾನು ಅಶೋಕ್ಗೆ ಸ್ಪೋಕ್ಸ್ಮನ್ ಆಗ್ತಾ ಇರಲಿಲ್ಲ, ಕಾಂಗ್ರೆಸ್ ಸ್ಪೋಕ್ಸ್ಮನ್ ಆಗ್ತೀನಿ. ಸರ್, ಈಗ ಇನ್ನೊಂದು